ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಿಗೆ ಸ್ತೋತ್ರ, ಕರ್ತನಿಗೆ ಮಹಿಮೆ. ಈ ದಿನ ನಮಗೆ ದೇವರು ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ವಾಕ್ಯಗಳನ್ನು ಮಾತನಾಡಲಿಕ್ಕೆ ದೇವರು ಕೊಟ್ಟಂಥ ಪ್ರೀತಿಗೆ ಸ್ತೋತ್ರ ಮಾಡೋಣ. ದೇವರು ನಮ್ಮೊಟ್ಟಿಗೆ ಮತ್ತೊಂದು ಸಾರಿ ವಿಡಿಯೋ ಮೆಸೇಜ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ದೇವರ ಒಂದು ಪ್ರೀತಿಗೆ, ದೇವರ ಒಂದು ಕರುಣೆಗೆ, ದೇವರ ಪ್ರೀತಿಗೆ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ದಿನ ನಾವು ಒಂದು ವಚನವನ್ನು ಓದಿಕೊಂಡು ಪ್ರಾರ್ಥಿಸಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 41ನೇ ವಚನವನ್ನು ನಾವು ವಾಕ್ಯವನ್ನು ಧ್ಯಾನಿಸಿಕೊಂಡು ಪ್ರಾರ್ಥಿಸಿಕೊಳ್ಳೋಣ. ಎಲ್ಲ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಎದ್ದು ನಿಮ್ಮನ್ನು ಸಹಿಸಿಕೊಳ್ಳಲಿ. ಹಲ್ಲೆಲೂಯಾ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನಾದ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ಪ್ರೀತಿಯುಳ್ಳ ನಾಮಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಕರ್ತನೆ, ಈ ಸಮಯದಲ್ಲಿ ಕರ್ತನೆ ನೀವು ತಾನೇ ನಮ್ಮೊಟ್ಟಿಗೆ ಮಾತನಾಡಿ ನಮ್ಮನ್ನು ಕರ್ತನೆ ಸ್ವಾಮಿ ವಾಕ್ಯದಲ್ಲಿ ಮಾತನಾಡುವಾಗ ನಿಮ್ಮ ಬಾಯಿಗಳಾಗಿ, ನಿಮ್ಮ ಮಾತುಗಳಾಗಿ ಮಾರ್ಪಡುವಂತೆ ಸಹಾಯ ಮಾಡಿ. ಇದನ್ನು ಕೇಳುವಂಥ, ಇದನ್ನು ನೋಡುವಂಥ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು, ನಿನ್ನ ಕೃಪೆಯಲ್ಲಿ ತುಂಬಿಸಿ ನಡೆಸಬೇಕಾಗಿ ಸ್ತೋತ್ರ ಮಾಡ್ತೇನೆ. ಎಲ್ಲ ಘನ ಮಾನ ಮಹಿಮೆ ದೇವರೇ ನಿಮಗೆ ಸಲ್ಲಿಸುವಂತೆ ಸಹಾಯ ಮಾಡಿ, ಯೇಸುವಿನ ಹೆಸರಿನಲ್ಲಿ ಆಮೆನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರ, ಕರ್ತನಿಗೆ ಮಹಿಮೆ. ಇಲ್ಲಿ ದೇವರ ವಚನ ಹೀಗೆ ಹೇಳ್ತಾ ಇದೆ, ಎಲ್ಲ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಸಹಿಸಿಕೊಳ್ಳಲಿ ಎಂಬುದಾಗಿ. ಇಲ್ಲಿ ಮೂರ್ಖ ಸಂತಾನವೇ ಅಂತಂದೇಳಿ ಯಾರಿಗೆ ಹೇಳ್ತಾನೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಇಲ್ಲಿ ದೇವರು ನಮಗೆ ಎಲ್ಲವನ್ನು ಕೊಟ್ಟು ಎಲ್ಲವನ್ನು ನಡೆಸಿ, ಆತನು ನಮ್ಮನ್ನು ನಡೆಸುವ ಆತನು, ಕಾಯುವ ಆತನು, ಇರುವ ಆತನು, ಬರುವ ಆತನು ಎಂಬುದಾಗಿ ನಾವು ಕರೆಯಲ್ಪಡ್ತೇವೆ. ಇಲ್ಲಿ ಮೂರ್ಖ ಸಂತಾನವೇ ಎಂಬುದಾಗಿ ನೋಡೋದಾದರೆ ವಿಶೇಷವಾಗಿ ಇಲ್ಲಿ ಎಲ್ಲ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ ಅಂದರೆ ಮೂರ್ಖ ಸಂತಾನದವರು ಯಾರು ಎಂಬುದನ್ನು ನಾವು ಬಹಳ ಗಮನವಿಟ್ಟು ನೋಡಬೇಕಾಗ್ತದೆ. ಇಲ್ಲಿ ದೇವರೇ ಹೇಳಿರುವಂಥ ಒಂದು ಮಾತು, ಎಲ್ಲ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಸಹಿಸಿಕೊಳ್ಳಲಿ. ದೇವರ ಪ್ರಿಯ ಮಕ್ಕಳೇ, ಈ ವಚನವನ್ನು ನೀವು ಗಮನಿಸುವುದಾದರೆ ಇದು ಯಾರಿಗೆ ಅನ್ವಯಿಸುತ್ತದೆ, ಯಾರಿಗೆ ಇಲ್ಲ ಎಂಬುದನ್ನು ನಾವು ಈ ವಾಕ್ಯದ ಮೂಲಕ ತಿಳಿದುಕೊಳ್ಳೋಣ. ಅದೇ ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡಲ್ಪಡ್ತೇವೆ. ಆತನು 12 ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಅವರಿಗೆ ಎಲ್ಲ ಅಧಿಕಾರವನ್ನು ಕೊಡಲ್ಪಡ್ತಾನೆ. ಯೇಸು ಸ್ವಾಮಿ 12 ಜನ ಶಿಷ್ಯರನ್ನು ಕರೆದುಕೊಂಡು ಬಂದು ತನ್ನ ಮುಂದುಗಡೆ ನಿಲ್ಲಿಸಿಕೊಂಡು ಆತನು ಆಯ್ಕೆ ಮಾಡಿಕೊಳ್ಳಲ್ಪಡ್ತಾನೆ. 12 ಜನ ಶಿಷ್ಯರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಒಬ್ಬೊಬ್ಬರಿಗೂ ಅಧಿಕಾರ ಕೊಡಲ್ಪಡ್ತದೆ. ಎಲ್ಲರಿಗೂ ಸಮಾನವಾದಂಥ ಅಧಿಕಾರ ಕೊಡಲ್ಪಡ್ತದೆ. ಅವರಿಗೆ ಯಾವ್ಯಾವ ಅಧಿಕಾರಗಳನ್ನು ಕೊಡಲ್ಪಡ್ತದೆ ಅಂದರೆ, ದೆವ್ವಗಳನ್ನು ಬಿಡಿಸುವ ಅಧಿಕಾರ, ರೋಗಗಳನ್ನು ಸ್ವಸ್ಥ ಮಾಡುವ ಅಧಿಕಾರ, ದೇವರ ರಾಜ್ಯದ ಒಂದು ವಿಷಯವನ್ನು ವಿಸ್ತಾರ ಮಾಡುವಂಥ ಅಧಿಕಾರ, ಸುವಾರ್ತೆ ಸಾರುವಂಥ ಅಧಿಕಾರ, ನಾನಾ ರೋಗಗಳನ್ನು ವಾಸಿ ಮಾಡುವಂಥ ಅಧಿಕಾರ. ಈ ಎಲ್ಲ ಅಧಿಕಾರಗಳನ್ನು ಅವರಿಗೆ ಕೊಡಲ್ಪಡ್ತದೆ. ಇನ್ನು ಅನೇಕ ವರಗಳನ್ನು ಅವರಿಗೆ ಕೊಡಲ್ಪಡ್ತದೆ. ಕೊಟ್ಟಾಗ ಆ 12 ಜನರಿಗೆ ಯೇಸು ಸ್ವಾಮಿ ಪವಿತ್ರಾತ್ಮನ ಒಂದು ಸಹಾಯವನ್ನು ಅವರಿಗೆ ಕೊಡಲ್ಪಡ್ತದೆ. ಅವರಿಗೆ ಇಷ್ಟೆಲ್ಲ ಅಧಿಕಾರವನ್ನು ಕೊಟ್ಟ ನಂತರ ಅವರಿಗೆ ಒಂದು ಮಾತು ಹೇಳ್ತಾನೆ. ಅವರಿಗೆ ಹೇಳಿದ್ದೇನಂತಂದರೆ, ಅವರನ್ನು ಕಳಿಸಿಕೊಡುವಾಗ ಅವರಿಗೆ ಒಂದು ಮಾತು ಹೇಳ್ತಾನೆ ದೇವರು. ಯೇಸು ಸ್ವಾಮಿ ಹೇಳ್ತಾನೆ, ದಾರಿಗೂ ಏನು ತಕ್ಕೊಂಡು ಹೋಗಬೇಡ್ರಿ. 12 ಜನ ಸುವಾರ್ತಿಕರನ್ನು ರೆಡಿ ಮಾಡಿದನು, ಶಿಷ್ಯರನ್ನು ರೆಡಿ ಮಾಡಿ ಸುವಾರ್ತಿಕರನ್ನಾಗಿ ರೆಡಿ ಮಾಡಿ ತಯಾರು ಮಾಡಿ ಅವರನ್ನು ಇನ್ನೇನು ಸುವಾರ್ತೆ ಸಾರಲಿಕ್ಕೆ ಕೈ ಬಿಡ್ತಾನೆ. ಹೋಗ್ತಾರೆ ಅವರು. ಸುವಾರ್ತೆ ಹೋಗುವಾಗ ಒಂದು ಮಾತು ಹೇಳ್ತಾನೆ. ಎಲ್ಲ ಅಧಿಕಾರಗಳನ್ನು ಕೊಡಲ್ಪಟ್ಟಾಗ 12 ಜನ ಶಿಷ್ಯಂದರಿಗೆ ಅಧಿಕಾರವನ್ನು ಕೊಡಲ್ಪಡ್ತದೆ. ಯೇಸು ಸ್ವಾಮಿ ತನ್ನ ಪವಿತ್ರಾತ್ಮನ ಮೂಲಕ ಅಧಿಕಾರವನ್ನು ಕೊಡಲ್ಪಟ್ಟಾಗ ಮತ್ತೊಂದು ಮಾತು ಹೇಳ್ತಾನೆ. ಯೇಸು ಸ್ವಾಮಿ ಏನು ಹೇಳ್ತಾನೆ, ಹೋಗುವಾಗ ದಾರಿ ಉದ್ದಕ್ಕೂ ಏನನ್ನು ತೆಗೆದುಕೊಂಡು ಹೋಗಬೇಡ್ರಿ. ಕೋಲು, ಹಸಿಬೆ, ಬುತ್ತಿ, ಹಣ, 2 ಅಂಗಿಗಳು ಇರಬಾರ್ದು. ಅವ್ರ ಹತ್ರ ಏನಿರಬೇಕು? ಕೋಲು, ಹಸಿಬೆ, ಬುತ್ತಿ, ಹಣ ಬೇಡ. 2 ಅಂಗಿಗಳು ಕೂಡ ಇರಬಾರ್ದು. ಅಂದರೆ ಉಟ್ಟಂಗಿಲೇ ಸುವಾರ್ತೆ ಸಾರ್ರಿ. ಏನನ್ನು ತೆಕ್ಕೊಂಡು ಹೋಗ್ಬೇಡ್ರಿ. ಕೋಲು ತೆಗೆದುಕೊಂಡು ಹೋಗ್ಬೇಡ್ರಿ, ಹಸಿವೆ ತೆಗೆದುಕೊಂಡು ಹೋಗ್ಬೇಡ್ರಿ, ಬುತ್ತಿ, ಹಣ
ಏನನ್ನು ತೆಗೆದುಕೊಂಡು ಹೋಗ್ಬೇಡ್ರಿ. ಇಲ್ಲಿ 12 ಜನ ಶಿಷ್ಯಂದರಿಗೆ ಹೇಳಿರುವಂಥ ಮಾತು, ನೀವು ಸುವಾರ್ತೆಯನ್ನು ಸಾರಲಿಕ್ಕೆ ಹೋಗುವಾಗ ಏನನ್ನು ತೆಗೆದುಕೊಂಡು ಹೋಗಬೇಡ್ರಿ. ಬಟ್ಟೆಲೇ ಹೋಗ್ಬೇಕು, 2 ಅಂಗಿ ಕೂಡ ಇರಬಾರ್ದು. ಇಲ್ಲಿ ಯೇಸು ಸ್ವಾಮಿ ಹೇಳುವಂಥ ಮಾತು 12 ಜನ ಶಿಷ್ಯಂದರಿಗೆ. ಇದಲ್ಲದೆ ನೀವು ಯಾವ ಮನೆಯಲ್ಲಿ ಇಳ್ಕೊಂಡಿರೋ ಅಲ್ಲೇ ಇರಬೇಕು. ಇವಾಗ ಒಂದು ಎಕ್ಸಾಂಪಲ್, ನಾವು ಯಾವ ಊರಿಗೆ ಹೋಗ್ತೀವೋ ಅದೇ ಊರಲ್ಲಿ ಇದ್ಕೊಂಡು ಸುವಾರ್ತೆಯನ್ನು ಸಾರಬೇಕು. ಅಲ್ಲಿಂದಲೇ ಮತ್ತೆ ಪ್ರಾರಂಭ ಮಾಡಬೇಕು. ಮತ್ತು ಇವಾಗ ನಾವು ಒಂದು ಊರಿಗೆ ಹೋಗಿ ಸುವಾರ್ತೆಯನ್ನು ಸಾರಿಕೊಂಡು ಮತ್ತೆ ಅದೇ ಊರಿಗೆ ಬರ್ತೇವೆ, ಮತ್ತು ಈ ಊರಿಂದ ನಾನು ನೆಕ್ಸ್ಟ್ ಊರಿಗೆ ಹೋಗ್ತೀನಿ, ಇಲ್ಲ. ನೀವು ಇಲ್ಲಿಂದ ಕ್ರಮವಾಗಿ ಯಾವ ಊರಿಗೆ ಹೋಗಿರ್ತೀರೋ ಅಲ್ಲಿಂದ ಮತ್ತೆ ಕಂಟಿನ್ಯೂ, ರಿಟರ್ನ್ ಬರೋಂಗಿಲ್ಲ, ಅಲ್ಲಿಂದ ಕಂಟಿನ್ಯೂ. ಆ ಥರ ಇದು ದೇವರ ವಚನ ಹೇಳ್ತಾ ಇದೆ. ಯಾವ ಊರಲ್ಲಿ ನೀವು ಇಳ್ಕೊಂಡಿರ್ತೀರೋ ಅಲ್ಲೇ ಇದ್ದು ಬೆಳಗಾದ್ಮೇಲೆ ಮತ್ತೆ ಕಂಟಿನ್ಯೂ. ಯಾವ ಊರಿನವರು ಸೇರಿಸಿಕೊಳ್ಳದೆ ಹೋದರೆ, ಈಗ 12 ಜನ ಶಿಷ್ಯಂದರು ಒಂದೊಂದು ಊರಿಗೆ, ಒಂದೊಂದು ಪ್ರಾಂತ್ಯಗಳಿಗೆ ಹೋಗಿ ಸುವಾರ್ತೆಯನ್ನು ಪ್ರಾರಂಭ ಮಾಡಿದರು. ಒಂದು ಊರಲ್ಲಿ ಹೋಗಿ ಸುವಾರ್ತೆ ಹೇಳಿದ್ರು. ಆ ಸುವಾರ್ತೆಯನ್ನು ಕೇಳಿ ಅನೇಕ ಜನರು ರಕ್ಷಣೆಗೆ ಬಂದರು. ಇನ್ನೊಂದು ಊರಿಗೆ ಹೋದರು, ಆ ಊರಲ್ಲಿ ತನ್ನನ್ನು ತಿರಸ್ಕರಿಸಿದರು. ಯಾರೂ ಇವರನ್ನು ಇಷ್ಟಪಡಲಿಲ್ಲ, ಇವರ ಮಾತುಗಳನ್ನು ಅಂಗೀಕರಿಸಲಿಲ್ಲ, ಇವರನ್ನು ತಿರಸ್ಕರಿಸಿದ್ರು, ಬಡಿದ್ರು ಅಂತಂದರೆ ಅಲ್ಲಿಂದ ಒಂದು ಮಾತು ಹೇಳಿ ಬರಬೇಕು. ಅದನ್ನು ಏನಂತ ಹೇಳಬೇಕು? ಯಾವ ಊರಿನವರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆ ಹೋದರೆ ಆ ಊರನ್ನು ನೀವು ಬಿಟ್ಟು ಹೋಗುವಾಗ, ಯಾವ ಊರಲ್ಲಿ ಇವರಿಗೆ ಸ್ಥಾನಮಾನಗಳು ಸಿಗೋದಿಲ್ವೋ, ಈ ಊರುಗಳಲ್ಲಿ ಇವರ ಮಾತುಗಳನ್ನು ಕೇಳೋದಿಲ್ವೋ, ಅಲ್ಲಿ ದೇವರ ವಾಕ್ಯಗಳನ್ನು ಹಂಚುತ್ತಿರುವಾಗ ಆ ವಾಕ್ಯಕ್ಕೆ ಬೆಲೆ ಕೊಡೋದಿಲ್ವೋ ಅಂಥ ಊರುಗಳನ್ನು ನೀನು ಕಾಲಿ ಜಾಡಿಸಿಬಿಡಿರಿ. ಅದು ನಿಮಗೆ ಕಾಲಿಗೆತ್ತಿದ ಧೂಳನ್ನು ಜಾಡಿಸಿಬಿಡ್ರಿ, ಅದು ಅವರಿಗೆ ವಿರೋಧವಾಗಿ ಸಾಕ್ಷಿಯಾಗಲಿ ಎಂಬ. ಅಂದರೆ ಅಲ್ಲಿ ದೇವರು ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ಅಲ್ಲಿ ನಿನ್ನ ಮಕ್ಕಳಿಗೆ, ದೇವರ ಮಕ್ಕಳಿಗೆ ನಿನಗೆ ಅಲ್ಲಿ ಬೆಲೆ ಇಲ್ಲವೋ, ಸ್ಥಾನಮಾನಗಳು ಇಲ್ಲವೋ, ಆ ಸ್ಥಳವನ್ನು ದೇವರು ವಿಚಾರಿಸುವಾಗ ಅಲ್ಲಿ ನೀನು ತೀರ್ಪು ಮಾಡಬೇಡ, ಅಲ್ಲಿ ನೀನು ಶಾಪ ಹಾಕಬೇಡ, ನೀನು ಏನನ್ನು ಮಾಡಬೇಡ. ಕಾಲಿಗೆ ಅಂಟಿರುವ ಧೂಳನ್ನು ಜಾಡಿಸಿ ಬಾ, ಅಲ್ಲಿ ಮುಂದೆ ದೇವರು ಅದನ್ನು ವಿರೋಧವಾಗಿ ನೋಡಲ್ಪಡ್ತಾನೆ. ಹಾಗೆ ಇಲ್ಲಿ ಸುವಾರ್ತೆಯನ್ನು ಸಾರಲಿಕ್ಕೆ ಪ್ರಾರಂಭ ಮಾಡಿದಾಗ ಅನೇಕ ಜನರು ಹೋಗ್ತಾರೆ, ಸುವಾರ್ತೆಯನ್ನು ಸಾರ್ತಾರೆ, ನಂಬಿಕೆಯಿಂದ ಪ್ರಾರಂಭ ಮಾಡ್ತಾರೆ, ಎಲ್ಲ ಮಾಡ್ಕೊಂಡು ಬರ್ತಾ ಇರ್ತಾರೆ, ಎಲ್ಲ ಸರಿಯಾಗಿ ನಡೀತಾ ಇರ್ತದೆ. 12 ಜನ ಶಿಷ್ಯಂದರಲ್ಲಿ ಅನೇಕ ಜನರು ಸುವಾರ್ತೆಯನ್ನು ಸಾರಿ ಅನೇಕ ಜನರು ಬಿಡುಗಡೆ ಮಾಡ್ಕೊಂಡು ಬರ್ತಿರ್ತಾರೆ. ಅದರಲ್ಲಿ ಎಲ್ಲೋ ಒಬ್ಬೊಬ್ಬರು ಮಿಸ್ಟೇಕ್ ಮಾಡ್ಕೊಂಡಿರ್ತಾರೆ, ಎಲ್ಲೋ ಒಬ್ಬೊಬ್ಬರು ಇರ್ತಾರೆ. ಆ ಶಿಷ್ಯಂದ್ರಲ್ಲಿ 12 ಜನ ಶಿಷ್ಯಂದ್ರಲ್ಲಿ ಒಬ್ಬ ಶಿಷ್ಯನಾಗಿರ್ಬೋದು, ಇನ್ನು 2 ಶಿಷ್ಯಂದ್ರಾಗಿರ್ಬೋದು, ಎಷ್ಟು ಜನ ಅಂತ ಗೊತ್ತಿಲ್ಲ. ಅಷ್ಟರಲ್ಲಿ ಒಬ್ಬನಾದರೂ ಆತನೇನಾದರೂ ಕಾರ್ಯಗಳನ್ನು ಮಾಡಲಿಲ್ಲ, ಅದ್ಭುತ ಕಾರ್ಯಗಳನ್ನು ಮಾಡಲಿಲ್ಲ ಅಂತಂದರೆ ಅಲ್ಲಿ ಏನಾಗ್ತದೆ ಅಂತಂದರೆ, ಒಂದು ಊರಲ್ಲಿ ಹೋಗ್ತಾ ಇರ್ತಾರೆ ಇವರೆಲ್ಲ. ಒಂದು ಊರಲ್ಲಿ ಹೋಗ್ತಾ ಇರುವಾಗ ಒಂದು ದೊಡ್ಡ ಬೆಟ್ಟ, ಆ ಬೆಟ್ಟವನ್ನು ಇಳಿದು ಕೆಳಗಿಳಿತಾರೆ. ಒಂದು ಜನರ ದೊಡ್ಡ ಗುಂಪು, ಒಂದು ಊರಲ್ಲಿ ಒಂದು ಪ್ರಾಂತ್ಯದಲ್ಲಿ ಹೋಗಿ ದೊಡ್ಡ ಜನರ ಗುಂಪು. ಆ ಗುಂಪಿನೊಳಗೆ ಒಬ್ಬ ಹುಡುಗ, ಒಬ್ಬ ಯುವಕ ಬರ್ತಾನೆ. ಒಬ್ಬನು ಬಂದು, ಬೋಧಕನೇ, ಅಲ್ಲಿ ಯೇಸುಸ್ವಾಮಿ ಹೋಗುವಂಥ ಸ್ಥಳ, ಆ ಯೇಸುಸ್ವಾಮಿ ಹೋಗುವ ಸಮಯದಲ್ಲಿ, ಬೋಧಕನೇ, ನನ್ನ ಮಗನ ಮೇಲೆ ದೃಷ್ಟಿ ಇದೆ ಎಂದು ನಿನ್ನನ್ನು ಬೇಡಿಕೊಂಡೆ. ಅಲ್ಲಿ ಯೇಸುಸ್ವಾಮಿಗೆ ಒಬ್ಬ ವ್ಯಕ್ತಿ ಬಂದು, ಬೋಧಕನೇ, ನನ್ನ ಮಗನ ಮೇಲೆ ದೃಷ್ಟಿ ಇಡು ಎಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ ಇವನೊಬ್ಬನೇ ಮಗನು, ಇವನನ್ನು ದೆವ್ವ ಹಿಡಿಯುತ್ತಲೇ ಕೂಗಿಕೊಳ್ಳುತ್ತಾನೆ, ಬಾಯಲ್ಲಿ ನೊರೆ ಬರುವಷ್ಟು ಅವನನ್ನು ಒದ್ದಾಡಿಸುತ್ತದೆ ಮತ್ತು ಬಹು ಕಷ್ಟಪಟ್ಟು ಜಜ್ಜಿದ ಹೊರತು ಬಿಡುವುದಿಲ್ಲ ಎಂಬುದಾಗಿ ಎಲ್ಲವನ್ನು ಹೇಳಿಕೊಳ್ಳುತ್ತಾನೆ. ಅಂದರೆ ಬೋಧಕನೇ, ನನ್ನ ಮಗನಿಗೆ ದೆವ್ವ ಹಿಡಿದ ಮೇಲೆ ಆತನನ್ನು ಬಹಳ ಹಿಂಸೆ ಮಾಡ್ತದೆ, ಅವನ ಬಾಯಲ್ಲಿ ನೊರೆ ಬರ್ತದೆ, ನೊರೆ ಬರುವ ತನಕ ಆ ದೆವ್ವ ಅವನನ್ನು ಹಿಂಸೆ ಮಾಡ್ತದೆ. ಇದರಿಂದ ನನ್ನ ಮಗನಿಗೆ ಮುಕ್ತಿ ಕೊಡು, ಈ ಮಗನನ್ನು ಸ್ವಸ್ಥಪಡಿಸು ಅಂತ ಕೇಳಿದಾಗ, ನಾವು ನಿನ್ನ ಶಿಷ್ಯರನ್ನು ಕೇಳಿಕೊಂಡೆವು, ನಿನ್ನ ಶಿಷ್ಯರಿಂದ ಆಗಲೇ ಇಲ್ಲ ಅಂತ ಹೇಳ್ತಾನೆ. ಅವಾಗ ಹೇಳ್ತಾನೆ, ಬಹು ಕಷ್ಟಪಟ್ಟು ಜಜ್ಜಿ ಹೋಗಿ ಬಿಡುವುದಿಲ್ಲ, ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರಲ್ಲಿ ಬೇಡಿಕೊಂಡೆವು. 9ನೇ ಅಧ್ಯಾಯ 40ನೇ ವಚನದಲ್ಲಿ ಹೇಳ್ತದೆ, ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರಲ್ಲಿ ಬೇಡಿಕೊಂಡೆವು, ಆದರೆ ಅವರಿಂದ ಆಗದೇ ಹೋಯಿತು. ಆವಾಗ ಹೇಳ್ತಾನೆ ಇಲ್ಲಿ ಯೇಸುಸ್ವಾಮಿ, ಎಲ್ಲ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ,
ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇದ್ದು ಇದನ್ನು ಸಹಿಸಿಕೊಳ್ಳಲಿ ಎಂಬುದಾಗಿ. ಯಾವಾಗ ಸಹಿಸಿಕೊಳ್ಳೋದಿಲ್ಲ ಅಂತಂದರೆ, ದೇವರ ಒಂದು ಆಜ್ಞೆಗಳನ್ನು ನಾವು, ದೇವರ ಒಂದು ಕೊಟ್ಟಿರ್ತಕ್ಕಂಥ ಎಲ್ಲ ವರಗಳನ್ನು ನಾವು ಸ್ವೀಕರಿಸಿಕೊಂಡು ಕೂಡ ನಾವು ದೇವರ ಒಂದು ಕಾರ್ಯಗಳಿಗೆ ಮಿಂಗಲಾಗಲಿಲ್ಲ ಅಂತಂದರೆ, ಅಲ್ಲಿ ದೇವರು ನಮಗೆ ಎಲೈ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ, ಅಲ್ಲಿ ನಾವು ದೇವರಿಗೆ ಅಲ್ಪರಾಗ್ತೇವೆ, ಅಲ್ಲಿ ದೇವರಿಗೆ ನಾವು ನಂಬಿಕೆ ಇಲ್ಲದವರಾಗ್ತೇವೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ದೇವರಲ್ಲಿ ನಂಬಿಕೆ ಉಳ್ಳವರಾಗಿರಬೇಕು. ದೇವರು ನಂಬಿಕೆಯಿಂದ ಯಾವುದನ್ನು ನಮಗೆ ಅಧಿಕಾರ ಕೊಡಲ್ಪಟ್ಟಿರ್ತಾನೋ ಆ ಅಧಿಕಾರವನ್ನು ನಾವು ಅಲ್ಲಿ ಉಪಯೋಗಿಸಲ್ಪಡಬೇಕು. ಅದು ಉಪಯೋಗಿಸಲ್ಪಡುವಾಗ ದೇವರು ಅಲ್ಲಿ ಕಾರ್ಯ ಮಾಡಲ್ಪಡ್ತಾನೆ. ಹಾಗಾಗಿ ದೇವರು ನಮಗೆ ಯಾವಾಗ ನಂಬಿಕೆಯಿಂದ ಕರೆಯಲ್ಪಡ್ತಾನೋ ಆ ನಂಬಿಕೆಯಿಂದ ನಾವು ಉಳಿಸ್ಕೊಂಡು ಹೋಗಬೇಕು. ಇಲ್ಲಿ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇದ್ದು ಬಯಸಲು. ಇಲ್ಲಿ ಯಾವಾಗ ಆ ಮಗನಿಗೆ ದೆವ್ವ ಮೆಟ್ಕೊಂಡಿತ್ತೋ, ಆ ಮಗನನ್ನು ಹಿಂಸೆಯಿಂದ ಬೆಳೆಯುತ್ತಾ ಇದ್ದನು, ಅದರಿಂದ ಬಿಡಿಸಿ ಎಂಬುದಾಗಿ ಯೇಸು ಸ್ವಾಮಿಯ ಶಿಷ್ಯನ ಬಳಿಗೆ ಬಂದಾಗ ಆ ಕಾರ್ಯ ಮಾಡಲು ಸಾಧ್ಯವಾಗದೇ ಇರುವಾಗ ಅದನ್ನು ಹೋಗಿ ಯೇಸು ಸ್ವಾಮಿ ಮುಂದೆ ಹೇಳುವಾಗ ಯೇಸು ಸ್ವಾಮಿಗೆ ಮನಸ್ಸಿಗೆ ನೋವಾಗಿ, ಮೂರ್ಖ ಸಂತಾನವೇ, ಇನ್ನೆಷ್ಟು ದಿನ ನಾನು ನಿಮಗೆ ಹೇಳಲಿ, ಇನ್ನೆಷ್ಟು ದಿನ ನಾನು ನಿಮಗೆ ಬೋಧಿಸಲಿ, ಇನ್ನೆಷ್ಟು ದಿನ ನಾನು ನಿಮ್ಮ ಸಂಗಡ ಇದ್ದುಕೊಂಡು ನಡೆಸಲಿ ಎಂಬುದಾಗಿ ಹೇಳುವಾಗ ಅವನು ಬಹಳವಾಗಿ ನೊಂದುಕೊಂಡು ಹೇಳ್ತಾನೆ. ಅದಕ್ಕಾಗಿ ನಾವು ಅಂಥ ಮೂರ್ಖ ಸಂತಾನದವರು ನಾವು ಆಗಬಾರ್ದು. ಅಂಥ ಮೂರ್ಖ ಸಂತಾನದವರು ನಾವು ಆಗಬಾರ್ದು, ಅಂಥ ಶಿಷ್ಯಂದರು ಕೂಡ ನಾವು ಆಗಬಾರ್ದು. ನಾವು ದೇವರಂತೆ, ಯೇಸು ಸ್ವಾಮಿಯಂತೆ ನಾವು ಕೂಡ ಸ್ಟ್ರಾಂಗಾಗಿ ನಿಂತು ನಾವೆಲ್ಲವನ್ನು ಯೇಸು ಸ್ವಾಮಿ ಹೇಳಿಕೊಟ್ಟಂಥ ಎಲ್ಲ ಮಾತುಗಳನ್ನು ನಾವು ನಡೆಸಬೇಕು. ನಾವು ಕಾರ್ಯ ಮಾಡಿ ದೇವರ ಒಂದು ಕಾರ್ಯಗಳಲ್ಲಿ ನಾವು ಕೂಡ ಭಾಗಿಯಾಗಬೇಕು. ದೇವರು ನಮಗೆ ಕಲಿಸಿಕೊಟ್ಟಂಥ ಪಾಠಗಳನ್ನು, ದೇವರು ನಮಗೆ ಕಲಿಸಿಕೊಟ್ಟಂಥ ಬೋಧನೆಗಳನ್ನು ನಾವು ಚಾಚು ತಪ್ಪದೆ ಮಾಡಬೇಕು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡಲ್ಪಡ್ತೇವೆ. ನಾವೆಂದಿಗೂ ಅಲ್ಪ ವಿಶ್ವಾಸಿಗಳಾಗಬಾರ್ದು, ಮೂರ್ಖ ಸಂತಾನದವರು ಆಗಬಾರ್ದು. ನಾವು ಯಾವತ್ತೂ ದೇವರ ವಾಕ್ಯದಲ್ಲಿ ಸ್ಟ್ರಾಂಗ್ ಆಗಿ ನಿಲ್ಲಬೇಕೆಂಬುದಾಗಿ ಈ ವಚನ, ಈ ಶೀರ್ಷಿಕೆಯು ಮೂರ್ಖ ಸಂತಾನದವರೇ ಯಾರೆಂಬುದನ್ನು ನಾವು ನೋಡಲ್ಪಟ್ಟೆವು. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಆಮೆನ್.